ನಮಸ್ಕಾರ ಪ್ರಿಯ ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಸುಮಾರು ದಿವಸಗಳಿಂದ ನಾವು ಚರ್ಚೆ ಮಾಡ್ತಾನೆ ಇದ್ದೀವಿ. ಭಯ ಅಂದರೆ ಏನು, ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ಅದನ್ನು ಹೋಗಿಸ್ಲಿಕ್ಕೆ ಸಾಕಷ್ಟು ಮಾರ್ಗಗಳನ್ನು ಹೇಳಿದರು. ಈ ಹಿಂದೆ ನಿನ್ನೆ ನಾವು ಚರ್ಚೆ ಮಾಡಿದ್ದು ಸಾವಿನ ಭಯ. ನನ್ನಂತರೂ ಅದು ಒಂದು ಕ್ಷಣ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲದಂಥ ವಿಷಯ ನನಗೆಲ್ಲ ಗೊತ್ತಾಯಿತು. ಬಟ್ ಅದು ಸತ್ಯ ಇದೆ. ನಾವು ಹೋಗೋದು ಅಷ್ಟೇ, ನಮ್ಮ ಶರೀರ ಇಲ್ಲೇ ಇರುತ್ತೆ. ಅದು ಎಷ್ಟು ಒಳ್ಳೆಯ ವಿಚಾರ ನಾವು ತಿಳ್ಕೊಂಡ್ವಿ. ಇಷ್ಟೆಲ್ಲ ತಿಳ್ಕೊಂಡು ಆದಮೇಲೂ ಮತ್ತೆ ಸ್ವಲ್ಪ ನಾವು ಯೋಚನೆ ಮಾಡ್ತಾ ಹೋದರೆ ಮತ್ತೆ ಭಯ ಶುರು ಆಗೇ ಬಿಡುತ್ತೆ. ಇಷ್ಟೆಲ್ಲ ಭಯದ ಬಗ್ಗೆ ನಮಗೆ ಜ್ಞಾನ ಬಂದರೂ ಕೂಡ ಆ ಭಯ ನಮ್ಮನ್ನು ಬಿಟ್ಟು ಹೋಗ್ತಿಲ್ಲ ಅನ್ನೋ ಒಂದು ಭಯ, ಆ ಭಯ ಇನ್ನೂ ನಮ್ಮ ಜೊತೆ ಇದೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿದೆ. ಅದ್ರ ಬಗ್ಗೆ ಮತ್ತೆ ನಾವು ಚರ್ಚೆ ಮಾಡೋಣ. ಮತ್ತೆ ನಮ್ಮ ಜೊತೆಗೆ ತಮ್ಮ ವಿಚಾರಗಳನ್ನು ಹೇಳ್ಕೊಳ್ಳೋದಕ್ಕೆ ಸ್ಟುಡಿಯೋನಲ್ಲಿ ಬಂದಿದ್ದಾರೆ ಬ್ರಹ್ಮಕುಮಾರಿ ಪ್ರತಿಭಾ ಅವರು. ಬನ್ನಿ, ಅವರಿಗೆ ಸ್ವಾಗತ ಮಾಡೋಣ. ಬ್ರಹ್ಮಕುಮಾರಿ ಪ್ರತಿಭಾ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ, ನಮಸ್ಕಾರ. ಓಂ ಶಾಂತಿ. ನಿನ್ನೆ ಇಷ್ಟೆಲ್ಲ ಹೇಳಿದ್ರಿ, ನಿಮ್ಮ ಜೊತೆ ಇಷ್ಟೆಲ್ಲ ಡಿಸ್ಕಷನ್ ಮಾಡಿದೆ. ಮನೆಗೆ ಹೋದ್ಮೇಲೆ ಮತ್ತೆ ಒಂದು ಸಂಶಯದ ಹುಳ ಮನಸ್ಸಿನಲ್ಲಿ ಬಂತು. ಇಷ್ಟೆಲ್ಲ ಹೇಳಿದರೂ ಕೂಡ ಯಾಕೆ ಈ ಭಯ ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ? ಯಾಕೆ ಅದು ಪದೇ ಪದೇ ಏನೋ ಒಂದು ಸಣ್ಣ ಪುಟ್ಟ ಕಾರಣಕ್ಕೆ ಸ್ಟವ್ ಮೇಲೆ ಏನೋ ಇಟ್ಟಿರ್ಬೋದು, ಹೋಗಿ ನೋಡಲಿಲ್ಲ ಅಂದರೆ ಅದೊಂಥರ ಭಯ. ಮೇಲೆ ಐರನ್ ಆನ್ ಮಾಡಿರ್ತೀವಿ, ಕೆಳಗಡೆ ಬಂದರೆ ಏನಾಗುತ್ತೇನೋ, ಎಷ್ಟೋ ಪ್ರಕಾರ ಈ ಥರ. ಒಂದು ಎಕ್ಸಾಂಪಲ್ ಕೊಡ್ತಾ ಹೋದರೆ ಹಾಗೆ ಒಂದು ಇದನ್ನೇ ಶುರು ಆಗುತ್ತೆ. ಸೊ ಏನು ಕಾರಣ, ಹೇಗೆ ಸೀರೀಸ್ ಆಫ್ ಇವೆಂಟ್ಸ್. ಸೊ ಹೇಗೆ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು, ಹೊರಗೆ ಬರಬೇಕು, ಎಷ್ಟೆಲ್ಲ ಇದೆ. ಭಯ ಅನ್ನುವಂಥದ್ದು ನಾವು ಈ ಅನ್ಯಾಚುರಲ್ ಫೀಲಿಂಗನ್ನು ತುಂಬ ನ್ಯಾಚುರಲ್ಲಾಗಿ ಮಾಡ್ಕೊಂಡಿದ್ದೀವಿ ಅನ್ನೋದು ನಮಗೆ ನಾವು ನೋಡ್ತಾ ಬಂದ್ವಿ. ಸೊ ಈಗಲೂ ಕೂಡ ಅದು ನ್ಯಾಚುರಲ್ ಆಗಿಯೇ ನಮ್ಮಲ್ಲಿ ಪರ್ಸಿಸ್ಟ್ ಆಗ್ತಾಯಿದೆ, ಎಲ್ಲೋ ಅದು ಉಳ್ಕೊಂಡಿದೆ. ಅದಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನು ಅಂತಂದರೆ, ನಾವು ಫೀಡ್ ಮಾಡುವಂಥ ವಾಟ್ ಎವರ್ ಇನ್ಪುಟ್ ಐ ಆಮ್ ಗಿವಿಂಗ್. ಈಗ ನಾನು ಫೀಡ್ ಏನು ಕಂಪ್ಯೂಟ್ರಲ್ಲಿ ಮಾಡ್ತೀನಿ, 2+3 ಅಂದರೆ ಅದು ರಿಸಲ್ಟ್ 5 ಅಂತ ಬರುತ್ತೆ. If I am not going to give any input, what output will come? Nothing. ಹಾಗೆ ನಾನು ಏನು ಇನ್ಪುಟ್ ಹಾಕ್ತೀನಿ, ಇಫ್ ಐ ಆಮ್ ಗೋಯಿಂಗ್ ಟು ಪುಟ್ 3 - 2 ಅಂತಂದರೆ 1 ಅಂತ ಆನ್ಸರ್ ಬರುತ್ತೆ. ನೀವು ಪ್ಲಸ್ ಮಾಡಿರಿ, ಮೈನಸ್ ಮಾಡಿರಿ, ಮಲ್ಟಿಪ್ಲಿಕೇಶನ್ ಮಾಡಿರಿ, ಹಾರ್ಡ್ ಹಾಕ್ರಿ, CD ಹಾಕ್ರಿ, ಎವ್ರಿಥಿಂಗ್ ವಿಲ್ ಕಮ್ ಔಟ್. ವಾಟ್ ಎವರ್ ಯು ಹ್ಯಾವ್ ಪುಟ್ ದ್ಯಾಟ್ ವಿಲ್ ಕಮ್ ಔಟ್ ನ್ಯಾಚುರಲಿ. ನಾವು ಅದನ್ನು ಬಿಟ್ಟು ನೀವು ಒಂದು CD ಹಾಕಿದ್ದೀರಿ, ಆ CD-ಯಲ್ಲಿ ಇದ್ದಂಥದ್ದು ಕ್ಲಾಸಸ್ ಇತ್ತು, ನೀವು ಹಾರ್ಡನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ಹೇಗೆ ಬರುತ್ತೆ? ನೀವೇನಲ್ಲಿ ಹಾಕಿದ್ದೀರೋ ಅದೇ ಬರಬೇಕು. ಅದೇ ರೀತಿ ಇವತ್ತು ನಾವೆಲ್ಲ ಚೆಕ್ ಮಾಡ್ಕೊಳ್ಬೇಕಾಗಿದೆ. ಒಂದು ಮೇನ್ ಪಾಯಿಂಟ್, ನಾವು ಮಾರ್ನಿಂಗ್ ಏನು ಇನ್ಪುಟ್ ಕೊಡ್ತಾಯಿದ್ದೀನಿ, ನಾನೇನು ನನ್ನ ತಲೆಯಲ್ಲಿ ಇನ್ಫಾರ್ಮೇಷನ್ ಹಾಕ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ನೋಡ್ರಿ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಇಲ್ಲಿ ನಾವೆಲ್ಲ ಮಾರ್ನಿಂಗ್ ಅವರ್ಸನ್ನು, ಈವನ್ ಆಧ್ಯಾತ್ಮಿಕ ಯಾವುದೇ ವ್ಯಕ್ತಿ ಇರಲಿ, ಬ್ರಹ್ಮಕುಮಾರೀಸ್ ಅಷ್ಟೇ ಅಲ್ಲ, ಎಲ್ಲರಿಗೂ ಇದ್ರ ಮಹತ್ವ ಗೊತ್ತಿದೆ. ಮಾರ್ನಿಂಗ್ 4 to 8 ಅಟ್ಲೀಸ್ಟ್, ಅಥವಾ 4 to 11 ಅಟ್ಲೀಸ್ಟ್, ಇದು ಭಾಳಷ್ಟು ಬೆಸ್ಟ್ ಟೈಮ್ ಟು ಲರ್ನ್ ಸಮಥಿಂಗ್, ಟು ಲರ್ನ್ ನ್ಯೂ ಥಿಂಗ್ಸ್, ಟು ಇಂಟೇಕ್. ನಾವೇನಾದರೂ ಗ್ರಹಿಸಬೇಕು, ಕಲಿಬೇಕು ಹೊಸದನ್ನು ಅಂತಂದರೆ ಈ ಟೈಮ್ ಬೆಸ್ಟ್ ಟೈಮ್. ಅದರಲ್ಲೂ 4 to 8 ಮಾರ್ನಿಂಗ್ ಟೈಮ್ಸ್ ಬೆಸ್ಟ್ ಟೈಮ್. ಆ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂತ, ಅಥವಾ ನೀವು 10, 11 ತೊಗೊಳ್ರಿ, ನಾವೇನೇನು ಮಾಡ್ತೀವಿ? ಎದ್ದ ತಕ್ಷಣ ಫಸ್ಟ್ ಟಿ ವಿ ಆನ್, ನ್ಯೂಸ್ ನೋಡ್ತೀರಿ. ನೀವು ಬಲ್ಲೆ ಫಿಲಮು ಹಾಡು ನೋಡಲಿಕ್ಕಿಲ್ಲ. ಮೋಸ್ಟ್ ಆಫ್ ದ ಪೀಪಲ್ ನ್ಯೂಸ್, ವಾಟ್ ಹ್ಯಾಪೆಂಡ್ ಎಸ್ಟರ್ಡೇ ನೈಟ್, ಅಥವಾ ಇವತ್ತು ಬೆಳಗ್ಗೆ ಏನಾಗಿದೆ, ನಿನ್ನೆ ರಾತ್ರಿ ತನ್ನ ವಿಶ್ವದಾದ್ಯಂತ ಏನಾಯ್ತಪ್ಪ, ಫಸ್ಟ್ ನಾವು ಯಾಕಂದರೆ ಮನಸ್ಸಿಗೆ ಅದನ್ನು ಕೊಡ್ತಾಯಿದ್ದೀವಿ. ಆ್ಯಕ್ಚುಲಿ ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗಿದ್ದು ಏನಂತಂದರೆ, ನಾವು ರಾತ್ರಿ ಎಲ್ಲ ರೆಸ್ಟ್ ತೊಗೊಂಡಾಗ ನಮ್ಮ ಮೈಂಡ್ ಬಾಡಿ ಎಲ್ಲ ರಿಲ್ಯಾಕ್ಸ್ ಆಗಿರುತ್ತೆ. ನಾವು ರಿಲ್ಯಾಕ್ಸ್ ಆಗಿ ನಾವು ಹೊಸ ದಿನವನ್ನು ಪ್ರಾರಂಭ ಮಾಡೋದಕ್ಕಾಗಿ ಬೇಕಾದಷ್ಟು ರಿಫ್ರೆಶ್ ಆಗಿ ಶಕ್ತಿ ತುಂಬಿಕೊಂಡು ಮತ್ತೆ ಒಂದು ಹೊಸ ದಿನವನ್ನು ಪ್ರಾರಂಭ ಮಾಡಬೇಕು. ನಾವು ಹೊಸ ದಿನವನ್ನು ಯಾವ ರೀತಿಯ ನ್ಯೂಸ್ನಿಂದ ಅಥವಾ ಯಾವ ರೀತಿಯ ಫೀಡಿಂಗ್ನಿಂದ ನಾವು ಸ್ಟಾರ್ಟ್ ಮಾಡ್ತೀವಿ? ಆನ್ ಮಾಡಿದ ತಕ್ಷಣ ಮೇನ್ ಹೈಲೈಟ್ಸ್, ದ ಹೈಲೈಟಿಂಗ್ ಥಿಂಗ್ಸ್ ಆರ್, ಇಷ್ಟು ಜನ ಇಲ್ಲಿ ಸತ್ರು, ಇಲ್ಲಿ ಬಾಂಬ್ ಸ್ಫೋಟ ಆಯಿತು, ಹಾಂ, ಆಮೇಲೆ ಅಷ್ಟಲ್ಲದೆ ಈ ಕೊಲೆ, ಈ ಸುಲಿಗೆ, ಇಲ್ಲಿ ಕರಪ್ಷನ್, ಅದು ಇದು, ದೀಸ್ ಆರ್ ಅವರ್ ಹೈಲೈಟ್ಸ್. ಈಗ ಜ್ಞಾನಜ್ಯೋತಿ ಪ್ರೋಗ್ರಾಮ್ ಇಸ್ ನಾಟ್ ದ ಹೈಲೈಟ್. ಬ್ರಹ್ಮಕುಮಾರೀಸ್ ಒಂದು ಹೊಸ ಚಾನಲನ್ನು ಪ್ರಾರಂಭ ಮಾಡಿದ್ದಾರೆ, ಹೊಸ ಪ್ರೋಗ್ರಾಮ್ ಬರ್ತಾ ಇದೆ. ಅಂದರೆ ಜನರಿಗೆ ಹೋಪ್ಸ್ ಕೊಡ್ತಕ್ಕಂಥ ಫಾರ್ ಯುವರ್ ಲೈಫ್,
ಜಾಗೃತಿಯನ್ನು ಮೂಡಿಸ್ತಕ್ಕಂಥ, ಅಥವಾ ಎಲ್ಲೋ ನನಗೊಂದು ಅವಕಾಶ ಇದೆಯಪ್ಪ ನನ್ನ ಲೈಫನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅನ್ನುವಂತಹ ಥಾಟ್ಸನ್ನು ಬೆಳಗ್ಗೆ ನಾವು ನೋಡಲ್ಲ. ನಾವು ನೋಡೋದು ಮೋಸ್ಟ್ಲಿ ಇದೆ. ಮತ್ತು ಇದನ್ನೇ ನಾವು ಫೀಡ್ ಮಾಡ್ತೀವಿ. ನ್ಯೂಸ್ ಪೇಪರ್, ಇನ್ನು ನೀವು ಟಿ ವಿ ಆನ್ ಮಾಡಲ್ಲಪ್ಪ, ನೀವು ನ್ಯೂಸ್ ಪೇಪರ್ ಆದರೂ ತೊಗೊಳ್ತೀರಿ. ನ್ಯೂಸ್ ಪೇಪರ್ ನೀವು ತೊಗೊಂಡ್ರಿ, ನ್ಯೂಸ್ ಪೇಪರ್ ಅನ್ನೋದಲ್ಲೂ ಕೂಡ ಹೈಲೈಟ್ಸ್ ಏನಿರುತ್ತೆ, ಹೈಲೈಟ್ಸ್ ಆಧ್ಯಾತ್ಮಿಕ ವಿಷಯಗಳು, ಹೈಲೈಟ್ಸ್ ಸಮ್ ಗುಡ್ ಫೀಲಿಂಗ್ಸ್, ಗುಡ್ ಥಾಟ್ಸ್, ಯಾವುದು ನೀವು ನೋಡಿರಿ. ಯಾವಾಗಲೂ ನ್ಯೂಸ್ ಪೇಪರದ ಮೇನ್ ಪೇಜಲ್ಲಿ, ಫಸ್ಟ್ ಆ್ಯಂಡ್ ಲಾಸ್ಟ್ ಪೇಜ್, ದ ಕವರ್ ಪೇಜಲ್ಲಿ ಎಂದಿಗೂ ಇಂಥ ವಿಶೇಷ ಸುದ್ದಿಗಳೆಂದು ಹೈಲೈಟ್ಸ್ ಇರಲ್ಲ. ದ ಪೀಪಲ್ ಅಂದರೆ ಜನರಿಗೆ ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಇಷ್ಟೊಂದು ಭಯದಲ್ಲಿ ಬದುಕ್ತಾ ಇರುವಂಥ ಜನರಿಗೆ ನಾವು ಇವತ್ತು ಕೊಡಬೇಕಾಗಿರೋದೇನು ಅಂತಂದರೆ ಒಂದು ಆಸೆ. ಬದುಕಕ್ಕೆ ನಿರಾಶರಾಗಿರ್ತಕ್ಕಂಥವ್ರಿಗೆ ಆಸೆ ತುಂಬಬೇಕಾಗಿದೆ. ಯಾರು ಸುಸ್ತು ಹೊಡೆದಿದ್ದಾರಪ್ಪ ಜೀವನದಲ್ಲಿ, ಅವರಲ್ಲಿ ಶಕ್ತಿ ತುಂಬಬೇಕಾಗಿದೆ. ಯಾರು ಅಶಾಂತರಾಗಿದ್ದಾರೋ ಅವರಲ್ಲಿ ಶಾಂತಿ ತುಂಬಬೇಕಾಗಿದೆ. ಯಾರು ನಮಗೆ ಯಾರೂ ಇಲ್ಲವೇ ಇಲ್ಲ ಈ ಪ್ರಪಂಚದಲ್ಲಿ, ಐ ಆಮ್ ಲೋನ್ಲಿ ಅಂತ ತಿಳ್ಕೊಂಡವ್ರಿಗೆ ನಾವು ಪರಮಾತ್ಮ ಇದ್ದಾನಪ್ಪ ನಿನ್ನ ಜೊತೆಗೆ, ಇಡೀ ವಿಶ್ವ ಇದೊಂದು ಬಂಧುತ್ವ, ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು, ನಾವೆಲ್ಲರೂ ಪರಸ್ಪರ ಒಂದೇ ಅನ್ನೋ ಈ ಭಾವನೆ ತುಂಬಬೇಕಾಗಿದೆ. ಅಂದರೆ ಈ ಭಾವನೆಗಳನ್ನು ನಾವು ಅವ್ರು ತುಂಬಲಿಲ್ಲ ಅಂದರೂ ಅಟ್ಲೀಸ್ಟ್ ನಾನಾದರೂ ತುಂಬ್ಕೋಬೇಕಾ? ಮತ್ತು ನನ್ನ ಮೇಲೆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಐ ಕ್ಯಾನಾಟ್ ಬ್ಲೇಮ್ ಮೀಡಿಯಾ, ಐ ಕ್ಯಾನಾಟ್ ಬ್ಲೇಮ್ ದ ನ್ಯೂಸ್ ಪೇಪರ್ಸ್, ಬಿಕಾಸ್ ನಾನು ಓದ್ತೀನಿ, ನಾನು ನೋಡ್ತೀನಿ ಅಂತಲೇ ಅವ್ರು ಹಾಕ್ತಾ ಬಂದಿದ್ದಾರೆ. ನಾವು ನಮ್ಮ ಒಪಿನಿಯನ್ಸನ್ನು ಎಕ್ಸ್ಪ್ರೆಸ್ ಮಾಡಿದ್ರೆ ನ್ಯಾಚುರಲಿ ಅವರು ಚೇಂಜ್ ಮಾಡ್ಬೋದು. ಬಟ್ ಅದು ನೆಕ್ಸ್ಟ್ ಸ್ಟೆಪ್. ಐ ಹ್ಯಾವ್ ಟು ಥಿಂಕ್ ನಾನೇನು ತೊಗೊಳ್ಬೇಕು ಅಂತ. ಹಾಗಾದರೆ ನಾವು ಟಿ ವಿ, ನ್ಯೂಸ್ ಪೇಪರ್ ಇದೆಲ್ಲ ನಂತರ ಆಗಲೇ ಓದಲೇಬಾರ್ದೇನ್ರಿ ನಾನು? ಅದೇ ಪ್ರಶ್ನೆ ಬರುತ್ತೆ. ಈ ಮುಂಚೆ ನೀವು ಹೇಳಿದಾಗೆ ಜಗತ್ತಿನೇ ನಮ್ಗೆ ಚೇಂಜ್ ಮಾಡೋಕ್ಕಾಗಲ್ಲ, ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೇಕು ಅಂತೇಳಿ. ಆದರೆ ಒಂದು ಟಿ ವಿ ಮುಖಾಂತರ ಆಗಲಿ, ಒಂದು ನ್ಯೂಸ್ ಪೇಪರ್ ಮುಖಾಂತರ ಆಗಲಿ, ಜಗತ್ತಿನಾದಂಥ ಏನು ನಡೀತಿದೆ ನಮ್ಗೆ ಗೊತ್ತಾಗೋದು ಒಂದು ದಾರಿನೇ ಅದು. ಸೊ ಅದೇ ಇಲ್ಲ, ಅದನ್ನೇ ನಾವು ಓದಲಿಲ್ಲ ಅಂತಂದರೆ ಬೇರೆ ವಿಷಯ ನಮಗೆ ಜನರಲ್ ನಾಲೆಜ್ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ದುರಾದೃಷ್ಟವಶಾತ್ ಏನಿದೆ, ಹೈಲೈಟ್ಸ್ ಅದೇ ಇರುತ್ತೆ. ಸೊ ಆವಾಗ ನಾವು ಹೇಗೆ ನಮ್ಮಷ್ಟಕ್ಕೆ ನಾವು ಇಲ್ಲಿ ಹೇಗೆ ಚೇಂಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ? ನೋಡಿ, ಇಲ್ಲಿ ನೀವು ನೋಡಲೇಬಾರ್ದು ಅಂತಲ್ಲ, ಬಟ್ ಅದಕ್ಕೊಂದು ಟೈಮ್ ಮಾಡ್ಕೊಳ್ಳಿ. ಆಫ್ಟರ್ 11, ಮಾರ್ನಿಂಗ್ ಆಫ್ಟರ್ 11, ಮಾರ್ನಿಂಗನ್ನೇ ಅದನ್ನು ಫಸ್ಟ್ ಫೀಡಿಂಗ್ ನಾವು ಬುದ್ಧಿಯಲ್ಲಿ ಈಗ ಹಾಕೊಳ್ಳೋಕ್ಕಿಂತ, ಈಗ ರಾತ್ರಿ ಮಲ್ಲಿಗೆ ಹೇಳೋದು ಅಂದರೆ ಒಂಥರ ಭೂಮಿ ಹದ ಮಾಡಿದಾಗೆ. ಈಗ ಭೂಮಿನ ನೀವು ಉಳ್ಳಿ ಅದನ್ನು ಸಾಲು ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿಕೊಂಡು, ಕಸ ಎಲ್ಲ ತೆಗೆದು ಎಲ್ಲ ಚೆನ್ನಾಗಿ ರೆಡಿ ಮಾಡ್ಕೊಂಡು ಬೀಜ ಬಿತ್ತುತ್ತೀರಿ. ಅದೇ ರೀತಿ ನಾವು ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಗ ಒಂದು ರೀತಿ ನಮ್ಮ ಮನಸ್ಸು ಹೊಸ ವಿಷಯಗಳನ್ನು ಗ್ರಹಿಸೋದಕ್ಕಾಗಿ ರೆಡಿಯಾಗಿರುತ್ತೆ, ಸಜ್ಜಾಗಿರುತ್ತೆ. ಆ ಟೈಮಲ್ಲಿ ನೀವು ಟಿ ವಿ ಆನ್ ಮಾಡಿ, ನ್ಯೂಸ್ ಪೇಪರ್ ಆನ್ ಮಾಡೋಕ್ಕಿಂತ ನೀವು ಒಳ್ಳೆ ಇಂಥ ಜ್ಞಾನ ಜ್ಯೋತಿ ಅನ್ನೋಂಥ ಕಾರ್ಯಕ್ರಮಗಳಾಗಲಿ, ಎಷ್ಟೋ ಆಧ್ಯಾತ್ಮಿಕ ವಿಷಯಗಳನ್ನು ಓದೋದು, ಕೇಳೋದು, ನೋಡೋದು, ಚರ್ಚಿಸೋದು, ಇದನ್ನು ನಾವು ಅಪ್ ಟು 11 ಅಟ್ಲೀಸ್ಟ್ ಫಾರ್ ಹಾಫ್ ಎನ್ ಅವರ್ 1 ಅವರ್ ನಾವು ಇದನ್ನು ರೂಢಿ ಮಾಡಿಕೊಳ್ಳೇಬೇಕು. ಬಿಕಾಸ್ ಆಧ್ಯಾತ್ಮಿಕ ವಿಷಯಗಳಲ್ಲಿ ಮಾತ್ರ ಇವತ್ತು ಪಾಸಿಟಿವ್ ಥಿಂಕಿಂಗ್ ಇದೆ. ಅದಕ್ಕೆ ಈ ಪಾಸಿಟಿವ್ ಥಿಂಕಿಂಗನ್ನು ನಾವು ನಮ್ಮ ಮನಸ್ಸಿಗೆ ಬೀಜದ ರೂಪದಲ್ಲಿ ಬಿಟ್ಬಿಟ್ವಿ ಅಂದರೆ ನ್ಯಾಚುರಲಿ ಅದರದ್ದು ಫಲ ಬಂದೇ ಬರುತ್ತೆ, ಅದ್ರ ಗಿಡ ತಾನೇ ಬೆಳ್ಕೊಳ್ಳುತ್ತೆ. ನಂತರ ನೀವು ಓದ್ಕೊಳ್ರಿ. ಆಫ್ಟರ್ 11, ಆಫ್ಟರ್ 12 ಬೇಕಾದಷ್ಟು ಟೈಮ್ ಇರುತ್ತೆ, ಸಾಯಂಕಾಲವರೆಗೂ ನೀವು ಓದ್ರಿ, ಕೇಳ್ರಿ, ನ್ಯೂಸ್ ನೋಡ್ರಿ, ಪೇಪರ್ ಓದ್ರಿ, ಅದೆಲ್ಲ ಮಾಡಿ. ಬಟ್ ಅಪ್ ಟು ದಿಸ್ ಟೈಮ್ ಅಟ್ಲೀಸ್ಟ್ ಅದನ್ನು ಮಾಡಬೇಡಿ. ಇವನ್ ನೋಡಿರಿ, ವಾಕಿಂಗ್ ಹೋಗ್ತಾರೆ ಜನ, ಏನು ಮಾಡ್ತಾರೆ, ರಾತ್ರಿ ನೋಡಿದ್ದೆಲ್ಲ ಬೆಳಗ್ಗೆ ವಾಕಿಂಗು, ಜಾಗಿಂಗ್ ಅಂತ ಜೊತೆಗೆ ಒಂದು 4 ಜನ ಹೋಗಿ ಅದನ್ನೇ ಚರ್ಚೆ ಮಾಡ್ತಾ ಇರ್ತಾರೆ. ಅಗೇನ್ ಅದೇ ಫೀಡಿಂಗ್ ತಲೆಯಲ್ಲಿ, ನೆಗೆಟಿವ್ ಥಿಂಗ್ಸ್. ಮತ್ತು ನಾವು ಭಯ ಹೋಗು ಅಂತಂದರೆ ಹೇಗೆ ಹೋಗಬೇಕು ಅಂದರೆ ನಮ್ಮ ಡೇಯನ್ನೇ ನಾವು ಸ್ಟಾರ್ಟ್ ಮಾಡುವಾಗ ವಿ ಆರ್ ಮೇಕಿಂಗ್ ದ ಮಿಸ್ಟೇಕ್. ನೋಡಿದ್ರ, ನಾವು ಅನ್ಕೋತೀವಿ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರೂ ಓಡಾಟನಲ್ಲೇ ಇರ್ತೀವಿ, ಅಲ್ಲಿ ರೆಡಿ ಆಗಬೇಕು, ಇದನ್ನು ರೆಡಿ ಮಾಡಬೇಕು, ಅದು ಇದು ಎಲ್ಲ ಅಂತ ಹೇಳಿ. ಸೊ ಬೆಳಿಗ್ಗೆ ಒಳ್ಳೆಯ ರೀತಿಯಿಂದ ನಾವು ಶುರು ಮಾಡಿದರೆ ಅದು ಭಯನ ನಾವು ಕಂಟ್ರೋಲಲ್ಲಿ ಇಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದರು. ಆದರೆ ನನಗೆ ಕಾಡ್ತಿರೋ ವಿಷಯ, ಒಂದು ಡೇನ ನಾವು ಸರಿಯಾಗಿ ಪ್ರಾರಂಭ ಮಾಡಿದರೆ ಆ ಭಯ ಹೋಗಿಸ್ಲಿಕ್ಕೆ ಸಾಕಾಗುತ್ತಾ? ಇದ್ರ ಜೊತೆಗೆ ಮತ್ತೇನು ನಾವು ಮಾಡಬೇಕಾಗತ್ತೆ, ಮತ್ತು ಏನು ಅಡ್ವೈಸ್ ಕೊಡಲಿಕ್ಕೆ ನೀವು ಇಷ್ಟಪಡ್ತೀರಿ? ನೋಡಿ, ದಿನದ ಪ್ರಾರಂಭವನ್ನೇ ನಾವು ಒಳ್ಳೆ ಬೀಜದಿಂದ ಮಾಡಿದಾಗ, ನಾವು ಒಳ್ಳೆ ಬೀಜವನ್ನು ಹದವಾಗಿರ್ತಕ್ಕಂಥ ಭೂಮಿಯಲ್ಲಿ ಬಿತ್ತಿದಾಗ ನಾವು ನಂತರ ಅದಕ್ಕೆ ನೀರು ಹಾಕ್ತಾ ಹೋಗಬೇಕು. ಅದಕ್ಕೆ ಬೇಕಾಗಿರುವಂಥ ಮ್ಯಾನ್ಯೂರ್ ಅಥವಾ ನಾವೇನು ಏನು ಹೇಳ್ತಿರೋದು, ಗೊಬ್ಬರವನ್ನು ಹಾಕ್ತಾ ಹೋಗಬೇಕು. ಬಿಸಿಲು ಬೇಕು, ಆವಾಗ ಅದು ಚೆನ್ನಾಗಿ ಬೆಳೆದೇ ಬೀಳುತ್ತೆ. ಯಾಕೆ ನೆಲ ಅಂತೂ ಆಲ್ರೆಡಿ ರೆಡಿ ಇದೆ,
ಮತ್ತು ಮುಂದೆ ನಾವು ಅದು ಬೆಳೀತಾ ಹೋಗಬೇಕು ಅಂದರೆ ಅದನ್ನು ಹಾಕ್ತಾ ಹೋಗ್ಬೇಕು. ಸೊ ಇನ್ನು ನಾವಿಲ್ಲಿ ಅದನ್ನು ಕಂಟಿನ್ಯೂಸ್ ನಾವು ಬೆಳಗ್ಗೆ ಆ ಥಾಟ್ಸ್ ಒಳ್ಳೆ ಥಾಟ್ಸನ್ನು ಕೊಟ್ಟ ಮೇಲೂ ಕೂಡ ನಾವು ಇನ್ನೂ ಕೆಲವೊಂದು ಥಾಟ್ಸ್ಗಳನ್ನ ಕೊಟ್ಟು ಅದನ್ನು ಸ್ಟೆಬಿಲೈಸ್ ಮಾಡೋಕ್ಕೆ ಸಾಧ್ಯ. ಇನ್ನೂ ಆ ಥಾಟ್ಸನ್ನು ನಾವು ಗಟ್ಟಿಯಾಗಿ ಬೇರು ಊರಿಸ್ಬೋದು. ಆವಾಗ ನಾವು ಗಟ್ಟಿಯಾಗಿ ಬೇರು ಊರಿಸ್ಬೇಕು ಅಂದರೆ ನಾವು ಇಲ್ಲಿ ಕೊನೆಗೆ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಆ್ಯಕ್ಚುಲಿ ಫಸ್ಟನೇ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಏನಂದರೆ ನಾವೀಗಾಗಲೇ ತುಂಬ ಸಾರಿ ಈ ಎಪಿಸೋಡ್ಸಲ್ಲಿ ಚರ್ಚೆ ಮಾಡಿದ್ವಿ. ಅಂದರೆ ಆ ಪಾಯಿಂಟಿಗೆ ನಾವು ತಂದು ನಿಲ್ಲಿಸಿದ್ವಿ. ಏನಂದರೆ ನಾನು ಯಾರು ಅನ್ನೋದು. ಇಲ್ಲಿ ನಾವು ಈ ವಿಷಯ ಅಂತೂ ಈಗಾಗಲೇ ತಮಗೂ ಕೂಡ ಅರ್ಥ ಆಗಿದೆ. ನಾನು ಈ ಶರೀರಲ್ಲ. ಬಿಕಾಸ್ ನಾನು ಎಷ್ಟೊಂದು ಪಾತ್ರಗಳನ್ನು ಮಾಡ್ತಾ ಇರ್ತೀನಿ. ನಾನು ಅನೇಕ ಪಾತ್ರಗಳನ್ನು ಮಾಡ್ತಾ ಇರುವಂತಹ ಈ ಕೇವಲ ಶರೀರಲ್ಲ. ಸೊ ಓನ್ಲಿ ಐ ಡೋಂಟ್ ಹ್ಯಾವ್ ಟು ಗ್ಯಾದರ್ ಇನ್ಫಾರ್ಮೇಷನ್ ಅಬೌಟ್ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಆ್ಯಂಡ್ ಮೆಟೀರಿಯಲ್ ಥಿಂಗ್ಸ್. ನಾವು ಇಲ್ಲಿವರೆಗೆ ನಾನು ಶರೀರ ಇದ್ದೀನಿ ಅಂದ ತಕ್ಷಣವೇ ನಾವು ಮಧ್ಯರಾತ್ರಿ ಎದ್ದು ಬೇಕಿದ್ದರೆ ಶೇರ್ ಮಾರ್ಕೆಟಿನ ಇಂಡೆಕ್ಸ್ ಬೇಕಾದರೆ ಚೆಕ್ ಮಾಡ್ತೀವಿ. ಬಿಕಾಸ್ ದ್ಯಾಟ್ ಈಸ್ ಇಂಪಾರ್ಟೆಂಟ್ ಟು ಅಸ್. ದುಡ್ಡು, ವಸ್ತು, ಸಾಮಾನು, ಹೊಸದೇನು ಬಂದಿದೆ, ಮತ್ತು ನನ್ನ ಶರೀರದ ಸಂಬಂಧಿಕರು. ಬಟ್ ನಾನು ಆತ್ಮ, ನಾನೊಂದು ಚೈತನ್ಯ ಶಕ್ತಿ, ನಾನು ಸೋಲ್, ಐ ಆಮ್ ಕಾನ್ಷಿಯಸ್. ಅನೇಕ ಶಬ್ದಗಳಿಂದ ಇದನ್ನೆಲ್ಲ ರೂಹ ಅಂತ ಹೀಗೆಲ್ಲ ಅನೇಕ ಶಬ್ದಗಳಿಂದ ಅನೇಕ ಧರ್ಮದಲ್ಲಿ ಅನೇಕ ಭಾಷೆಗಳಲ್ಲಿ ಹೇಳ್ತಾ ಬಂದಿದೆ. ಆದರೆ ಇರೋದು ಮಾತ್ರ ಒಂದೇ, ಜ್ಯೋತಿ ಸ್ವರೂಪ ನನ್ನ ಆತ್ಮ. ಅಂದರೆ ಇಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದ್ದೇನು ಅಂದರೆ ಈ ಶರೀರ ಬಿಟ್ಟಾದ ಮೇಲೂ ಕೂಡ ನಾವು ಬದುಕ್ತಾ ಇರ್ತೀವಿ. ಅದು ಹೇಗೆ ಅಂತ ಅದೇ ನಿಮ್ಗೆ ಸೊ ಅದೇ ನನಗೆ ಕಾಡ್ತಿರೋ ಪ್ರಶ್ನೆ. ನೀವು ಹೇಳಿದ್ರಿ ಅದು ಬಿಟ್ಟು ಹೋಗೋದು ಬರೀ ಆತ್ಮ ಶರೀರ ಅಷ್ಟೇ ಅಲ್ಲ. ಸೊ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲಾಗಿ ಹೇಳ್ತೀರಾ? ಆ್ಯಕ್ಚುಲಿ ನೋಡ್ರಿ, ಈಗ ನಾವು ಆತ್ಮನೇ ಶರೀರ ಬಿಟ್ಟು ಹೋಗುತ್ತೆ ಅಥವಾ ಆತ್ಮನೇ ತನ್ನ ಲೆಕ್ಕಾಚಾರದ ಅನುಸಾರ ಜನ್ಮ ಪುನರ್ಜನ್ಮದಲ್ಲಿ ಬರುತ್ತೆ ಅನ್ನೋದು ಈ ಪ್ರಪಂಚದಲ್ಲಿ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ, ಪ್ರೂಫ್ಸ್ ಇದೆ. ಈಗ ನಾವು ನೋಡ್ತೀವಿ, ಹುಟ್ಟುವ ಮಗು ಬಡವರ ಮನೆಯಲ್ಲೂ ಹುಟ್ಟುತ್ತೆ, ಭಿಕ್ಷುಕರ ಮನೆಯಲ್ಲೂ ಹುಟ್ಟುತ್ತೆ, ಅತ್ಯಂತ ಶ್ರೀಮಂತರ ಮನೆಯಲ್ಲೂ ಹುಟ್ಟುತ್ತೆ, ಮಧ್ಯಮ ವರ್ಗದವ್ರ ಮನೆಯಲ್ಲೂ ಹುಟ್ಟುತ್ತೆ. ಹುಟ್ಟತಕ್ಕಂಥ ಮಗು ಕೆಲವರು ರೋಗಿಗಳು, ಕೆಲವರು ನಿರೋಗಿಗಳು. ತಾವಂತೂ ಡಾಕ್ಟ್ರ್ ಇದ್ದೀರಿ, ತಾವೇ ಒಂದು ಎಕ್ಸಾಂಪಲನ್ನು ನನಗೆ ಹೇಳ್ತಾ ಇದ್ರು. ಹುಟ್ಟತಕ್ಕಂಥ ಅಂದರೆ ಐ ಹ್ಯಾವ್ ಟು ಸಿ ವೆದರ್ ದ್ಯಾಟ್ ಚೈಲ್ಡ್ ಈಸ್ ಹ್ಯಾವಿಂಗ್ ಏಡ್ಸ್ ಆರ್ ನೋ ಅಂತ. ತಾಯಿಗಿರೋದ್ರಿಂದ ತಾಯಿ ತೀರ್ಕೊಂಡಿದ್ದಾಳೆ ಆಲ್ರೆಡಿ. ಸೊ ಹೀಗೆ ಎಷ್ಟೋ ಮಕ್ಕಳಿಗೆ ಡಯಾಬಿಟಿಸ್ ಇದೆ, ಐ ಪ್ರಾಬ್ಲಮ್ ಇದೆ, ಎಲ್ಲರಿಗೂ ಗೊತ್ತಿರೋವಂಥ ವಿಷಯ. ಅಂದರೆ ಆ್ಯಕ್ಚುಲಿ ನಮ್ಮದು ಇದು ಫಸ್ಟ್ ಲೈಫ್ ಇತ್ತು, ಫಸ್ಟ್ ಜನ್ಮ ಇತ್ತು ಅಂತಂದರೆ ಈಕ್ವಲ್ ಇರಬೇಕಾಗಿತ್ತು ಅಂತ. ಎವ್ರಿಬಡಿ ಹ್ಯಾಡ್ ಟು ಹ್ಯಾವ್ ಸೇಮ್. ಹಾಂ, ಅಂದರೆ ಎಕನಾಮಿಕಲಿ, ಸೋಷಿಯಲಿ ಎಲ್ಲ ಸ್ಟೇಟಸ್, ನಮ್ಮದು ಇಂಟಲೆಕ್ಚುವಲ್ ಸ್ಟೇಟಸ್, ಫಿಸಿಕಲ್, ನಮ್ಮದೆಲ್ಲ ಸೇಮ್ ಇರಬೇಕು, ಯೂನಿಫಾರ್ಮ್ ಇರಬೇಕಾಗಿತ್ತು. ಬಟ್ ಟುಡೇ ನಾವು ಎಷ್ಟೊಂದು ವ್ಯತ್ಯಾಸಗಳನ್ನ ನೋಡ್ತೀವಿ. ಮತ್ತು ಜನ ನಮ್ಮನ್ನು ಭೇಟಿಯಾದಾಗ ಮೋಸ್ಟ್ಲಿ ನಮ್ಮನ್ನು ಡಾಕ್ಟರ್ ಆದಂಥವ್ರು ನಿಮ್ಮನ್ನು ಕೇಳಲಿಕ್ಕಿಲ್ಲ, ಬಟ್ ನಮ್ಮನ್ನು ಆ್ಯಕ್ಚುಲಿ ಕೇಳ್ತಾರೆ, ಇಷ್ಟೆಲ್ಲ ಭೇದ ಭಾವ ಯಾಕೆ ಹಾಕೋರೆ, ಅವ್ರು ಹೀಗಿದ್ದಾರೆ, ನಾವು ಹೀಗಿದ್ದೀವಿ, ಅವ್ರಿಗೆ ಅದು ಸಿಕ್ಕಿದೆ, ನನಗಿದು ಸಿಕ್ಕಿಲ್ಲ, ಇಷ್ಟೆಲ್ಲ ವ್ಯತ್ಯಾಸಗಳು ಯಾಕಿದೆ ಅಂತ ಸಹಜವಾಗಿ ಫಸ್ಟ್ ಪ್ರಶ್ನೆ ಬರೋದು. ಎಲ್ಲರೂ ಅದನ್ನೇ ಕೇಳ್ತಾರೆ. ಬಟ್ ಇದ್ರ ಹಿಂದೆ ಇರ್ತಕ್ಕಂಥ ಅತ್ಯಂತ ದೊಡ್ಡ ಸತ್ಯ ಅಂತಂದರೆ ನಾನು ಆತ್ಮ ಇದ್ದೀನಿ ಅಂತ ನಾವು ಒಪ್ಕೊಳ್ಳೇಬೇಕಿಲ್ಲಿ. ಐ ಆಮ್ ನಾಟ್ ಓನ್ಲಿ ದಿಸ್ ವಾಟ್ ಐ ಆಮ್ ಸೀಯಿಂಗ್ ಇಯರ್. ನಾನು ಎದುರುಗಡೆ ಏನು ನೋಡ್ತಾ ಇದ್ದೀನಿ ಇದಷ್ಟೇ ನಾನಲ್ಲ. ನೋಡ್ರಿ, ಇದನ್ನು ನಾವು ಇನ್ನೂ ಸ್ಪಷ್ಟ ಮಾಡಬೇಕು ಅಂತಂದರೆ, ಹೇಗೆ ಯಾರಾದರೂ ನಿಮ್ಮ ಶಬ್ದಗಳಲ್ಲಿ ಸತ್ತಿದ್ದಾರೆ ಅಂತ ಹೇಳ್ತಿರಲ್ಲ, ಶರೀರ ಬಿಟ್ಟಿದ್ದಾರೆ, ಆ ಶರೀರ ಬಿಟ್ಟಂಥ ಸ್ಥಾನದಲ್ಲಿ ನಾವು ಹೋಗ್ತೀವಿ. ಅಲ್ಲಿ ಹೋಗಿ ನೀವು ಎಷ್ಟೋ ಹೆಣಗಳನ್ನು ಆ್ಯಸ್ ಎ ಡಾಕ್ಟ್ರು ನೀವು ನೋಡಿದ್ದೀರಿ, ಎಲ್ಲರೂ ನೋಡಿರ್ತಾರೆ. ಅಲ್ಲಿ ನಾವು ಹೋದಾಗ ಅಲ್ಲಿ ಅದೇ ವ್ಯಕ್ತಿ ನಿಮ್ಮ ಅತ್ಯಂತ ಸಮೀಪವರ್ತಿ, ನಿಮ್ಮ ಬೇಕಾದವರು, ನಿಮ್ಮ ರಿಲೇಷನ್ನು, ಫ್ರೆಂಡ್, ನಿಮ್ಮ ಕಣ್ಣಲ್ಲಿ ಒಂದು ಹನಿ ನೀರನ್ನು ನೋಡೋಕ್ಕೆ ಎಂದು ಬಯಸಿರಲ್ಲ, ಇಷ್ಟಪಟ್ಟಿರಂಗಿಲ್ಲ, ಯಾವಾಗಲೂ ನೀವು ಖುಷಿಯಲ್ಲಿರ್ರಿ ಅಂತ ಬಯಸಿರ್ತಾರೆ. ಈಗ ನಾವು ಅಳ್ತಾ ಕರಿತಾ ಏನೆಲ್ಲ ತ್ರಾಸು ಮಾಡ್ಕೊಳ್ತಾ ಅವ್ರ ಎದುರುಗಡೆ ಹೋಗಿ ನಿಲ್ತೀರಿ. ಅಲ್ಲಿ ಆ ಹೆಣ ಇದೆ, ಡೆಡ್ ಬಾಡಿ ಇದೆ. ನೀವು ಅವ್ರಿದ್ದಾರಂತ ಹೇಳಲ್ಲ, ಅವರಲ್ಲಿ ಅಳೋರು ಹೇಳ್ತಿರ್ತಾರೆ, ಅವ್ರು ನಮ್ಮನ್ನು ಬಿಟ್ಟು ಹೋದರು. ನೀವು ಕೂಡ ಏನಂತೀರಿ, ನಾನು ಬಿಟ್ಟು ಹೋಗ್ಬಿಟ್ಟು ಅಂತ ನೀವು ಅಳ್ತಾ ಇದ್ದೀರಿ. ಆವಾಗ ನಿಮ್ಮ ಕಣ್ಣಲ್ಲೇ ನೀರು ನೋಡೋಕ್ಕಾಗ್ಲಾರ್ದವ್ರು ಎಂದಿಗೂ ನಿಮಗೆ ಅಳುವನ್ನು ಬರದೇ ಇರೋಗಿ ನೋಡ್ಕೊಂಡವರು ಈಗ ನೀವು ಇಷ್ಟು ಅಳ್ತಾ ಇದ್ರು ಅವ್ರು ಏನಾದರೂ ಅಲ್ಲಿ ರೆಸ್ಪಾನ್ಸ್ ಮಾಡ್ತಾರಾ? ಅಲ್ಲಿದ್ದಾರೆ ಅವ್ರು ಈಗಲೂ ಕೂಡ. ನಾನು ಏನು ಅಂತ ನೀವು ತಿಳ್ಕೊಂಡಿದ್ದೀರೋ ಅದು ಈಗಲೂ ಇದೆ, ಅಲ್ಲಿ ಬಾಡಿ ಇಟ್ ಇಸ್ ದೇರ್. ಆ ಕಣ್ಣು ಇದೆ, ಕಿವಿನೂ ಇದೆ, ಎಲ್ಲ ಇದೆ, ಇದ್ದೇ ಇದೆ, ಕೈ ಇದೆ. ಅವ್ರ ಕೈ ಎತ್ತಿ ನಿಮ್ಮ ಕಣ್ಣನ್ನು ನೀರು ಒರೆಸಲ್ಲ, ಬೇಡಪ್ಪ ನೀ ಅಳಬೇಡಮ್ಮ ಅಂತ ಅವರು ಬಾಯಿಂದ ಹೇಳಲ್ಲ. ಕಿವಿಯಿಂದ ನಿಮ್ಮ ಶಬ್ದ ಅವ್ರಿಗೆ ಕೇಳ್ತಾ ಇದೆ, ಬಟ್ ದೇರ್ ಇಸ್ ನೋ ರಿಯಾಕ್ಷನ್.
ಅವ್ರ ಫೇಸಲ್ಲಿ ಏನೂ ಎಕ್ಸ್ಪ್ರೆಷನ್ಸ್ ಇಲ್ಲ, ಚೇಂಜ್ ಆಗಲ್ಲ. ನೀವು ಅಳೋದು ನೋಡಿ ಅವ್ರಿಗೆ ಅಳು ಬರಲ್ಲ, ಮುಂಚೆ ಅಳೋರು, ನಿಮ್ಮ ತೊಂದರೆ ಅವರಿಗೆ ಸಹನ ಆಗ್ತಿರಲಿಲ್ಲ, ಬಟ್ ದೇರ್ ಇಸ್ ನೋ ಎಕ್ಸ್ಪ್ರೆಷನ್. ಅಂದರೆ ಏನು ಹೋಯ್ತು ಅಂತ. ಮತ್ತು ನೀವು ಅಂತ ಇದ್ದೀರಿ ಬಾಯಿಂದ ಏನಂತ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಶಾಂತಿ ಮಾಡೋಣ, ಪೂಜೆ ಮಾಡಿಸೋಣ ಅಂತ ಹೇಳ್ತೀರಿ. ಆ್ಯಂಡ್ ಮೋರ್ ಓವರ್ ಯುಲ್ಸೆ ಎಲ್ಲರೂ ಹೇಳ್ತಾ ಇದ್ದಾರೆ ಅವ್ರು ನಮ್ಮನ್ನು ಬಿಟ್ಟು ಹೋದರು, ಇನ್ನೇನು ಉಪಯೋಗ ಆಯ್ತು, ಅಳಬೇಡಮ್ಮ, ಇನ್ನು ಅವ್ರು ನಮ್ಮನ್ನು ಬಿಟ್ಟು ಹೋದರು. ಯಾರು ಬಿಟ್ಟು ಹೋದರು? ನೀವು ಯಾರು ಅಂದ್ಕೊಂಡಿದ್ರು ಅವರಂತೂ ಈಗಲೂ ಎದುರುಗಡೆನೇ ಇದ್ದಾರೆ, ಕಾಣ್ತಾನೇ ಇದ್ದಾರೆ. ಮತ್ತು ಯಾರಪ್ಪ ಬಿಟ್ಟು ಹೋದರು? ಅಲ್ಟಿಮೇಟ್ಲಿ ಹಾಂ, ಆ್ಯಕ್ಚುಲಿ ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗಿದೆ. ಈವನ್ ಸೈನ್ಸ್ ಹ್ಯಾಸ್ ಟ್ರೈಡ್ ದಿಸ್. ಈವನ್ ಕೆಲವು ವರ್ಷಗಳ ಹಿಂದೆ ನಮ್ಮ ಜಗದೀಶ್ ಭಾಯ್ ಅವರು ಬರೆದಿರುವಂಥ ಬುಕ್ನಲ್ಲಿ ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಡಾಕ್ಟರ್ಸ್ ಕೂಡ ಇದನ್ನು ಟ್ರೈ ಮಾಡಿದ್ದಾರೆ ಒಂದು ಕಡೆಗೆ. ಅಂದರೆ ಇನ್ನೇನು ಪೇಷಂಟ್ ಲಾಸ್ಟ್ ಸ್ಟೇಜಲ್ಲಿದೆ ಅನ್ನುವಂಥ ಒಂದು ಪೇಷಂಟನ್ನು ಕೂಡ ಅವರು ಒಂದು ಬುಲೆಟ್ ಪ್ರೂಫ್ ಗ್ಲಾಸಲ್ಲಿಟ್ಟು ಆ್ಯಕ್ಚುಲಿ ಇದರಿಂದ ಏನಾದರೂ ಪಾಸ್ ಆಗುತ್ತೆ ನಾನು ನೋಡಬೇಕು ಅಂತ ಅವ್ರು ಟ್ರೈ ಮಾಡಿದ್ದಾರೆ. ಬಟ್ ದೇ ಕುಡ್ ಸಿ ನಥಿಂಗ್. ಎಲ್ಲ ಕಡೆ ಕ್ಯಾಮ್ರಾಸ್ ಎಲ್ಲ ಸೆಟ್ ಮಾಡಿ ಎಲ್ಲ ಮಾಡಿದ್ರೂ ಕೂಡ ಅದು ಕಾಣಿಸ್ಲಿಲ್ಲ. ಬಟ್ ಸಮಥಿಂಗ್ ಹ್ಯಾಸ್ ಗಾನ್. ಅಂದರೆ ನಾವು ಡೆಡ್ ಅಂತ ಡಾಕ್ಟ್ರು ಡಿಕ್ಲೇರ್ ಮಾಡ್ತಾರೆ ಅಲ್ಟಿಮೇಟ್ಲಿ. ಆ್ಯಂಡ್ ವಾಟ್ ಈಸ್ ದ್ಯಾಟ್? ಆ ಚೈತನ್ಯ ಶಕ್ತಿ. ಈಗ ನೋಡ್ರಿ, ಬಸ್ಸಲ್ಲಿ ಕೂಡ ಡ್ರೈವರ್ ಇರ್ತಾನೆ, ಕಾರಲ್ಲೂ ಡ್ರೈವರ್ ಇರ್ತಾನೆ, ಈವನ್ ಏರೋಪ್ಲೇನಲ್ಲೂ ಮತ್ತು ದೊಡ್ಡದಾಗಿರ್ತಕ್ಕಂಥ ಟ್ರೈನಲ್ಲೂ ಕೂಡ. ಬಟ್ ಡ್ರೈವರ್ ನಮಗೆ ಕಾಣಿಸ್ತಾನ ಎಲ್ಲದರಲ್ಲೂ? ಮೋಟ್ರ್ ಸೈಕಲ್ ಮೇಲೆ ಕಂಡಾಗ ಕಾಣಿಸ್ತಾನ? ಪೈಲಟ್ ಕಾಣಿಸಲ್ಲ, ಬಟ್ ವಿಮಾನ ಕಾಣಿಸುತ್ತೆ ನಮಗೆ. ಟ್ರೈನ್ ಕಾಣಿಸುತ್ತೆ, ಆ ಡ್ರೈವರ್ ಕಾಣಿಸಲ್ಲ. ಪರ್ಪಸ್ಲಿ ನಾವು ಹೋಗಿ ನೋಡಿದಾಗಲೇ ಕಾಣೋದು, ಬಟ್ ಹಾಗೆ ಕಾಣಲ್ಲ ಹೊರಗಡೆ. ವಿಸಿಬಲ್ ಈಸ್ ನಾಟ್ ಸೋ ಈಸಿಲಿ ವಿಸಿಬಲ್ ಅಂಟಿಲ್ ವಿ ಗೋ ಆ್ಯಂಡ್ ಸಿ ಇನ್ಸೈಡ್. ಬಟ್ ದೇರ್ ಈಸ್ ಅ ಡ್ರೈವರ್. ಇಟ್ ಡಸಂಟ್ ಮೀನ್ ಅಂದರೆ ಆ ಡ್ರೈವರ್ ಇಲ್ದೇ ಗಾಡಿ ಹಾಗೆ ಹೊಂಟ್ಬಿಟ್ಟಿದೆ, ಹಾಗಲ್ಲ. ಡ್ರೈವರ್ ಇದ್ದಾನೆ, ಡ್ರೈವರ್ ಈಸ್ ದೇರ್, ದೋ ವಿ ಕ್ಯಾನ್ ನಾಟ್ ಸಿ ಹಿಮ್. ಹಾಗೆ ಈಗ ಸುಗಂಧ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ನಾವು ಒಪ್ಪಕ್ಕಾಗಂಗಿಲ್ರಿ, ಸುಗಂಧ ಇದೆ ಅಂತ ಹೇಳ್ತೀರಿ. ನಿಮಗೆಲ್ಲೋ ಸುಗಂಧ ಬರ್ತಿದ್ರೆ ಹುಡ್ಕಾಡ್ತೀರಿ, ಎಲ್ಲಿದೆ ಬಂತು, ಹಾಂ ಎಲ್ಲಿಂದ ಬಂತು ಹೂವು, ಅಥವಾ ಏನು ರೀ ಅಗರಬತ್ತಿ ಹಚ್ಚಿದ್ದೀರಾ, ಏನು ಸೇಂಟ್ ಹಾಕ್ಕೊಂಡಿದ್ದೀರಾ, ಎಷ್ಟು ಈಸಿಲಿ ನಾವು ಹುಡ್ಕಾಡ್ತೀವಿ. ಹಾಗೆ ಎಷ್ಟೋ ವಿಷಯಗಳನ್ನು ನಾವೆಲ್ಲದಕ್ಕೂ ನಮಗೆ ತೋರಿಸ್ರಿ ಅಂತಂದರೆ ಎಲ್ಲನೂ ಈ ಫಿಸಿಕಲ್ ಥಿಂಗ್ಸಿಂದ ನಾವು ಮೆಟಾಫಿಸಿಕಲ್ ಎಂಟಿಟಿಯನ್ನು ನಾವು ತೋರ್ಸೋಕ್ಕಾಗಲ್ಲ. ಬಿಕಾಸ್ ವಿ ಆರ್ ಫಿಸಿಕಲ್ ಆ್ಯಂಡ್ ಫಿಸಿಕಲ್ ಥಿಂಗ್ಸ್ ಹ್ಯಾವ್ ದೇರ್ ಓನ್ ಲಿಮಿಟೇಷನ್. ಫಿಸಿಕಲ್ ಥಿಂಗ್ಸ್ ಅಂದರೆ ಪಂಚತತ್ವಗಳಿಂದ, ನೆಲ ಜಲ ಅಗ್ನಿವಾಯು ಆಕಾಶದಿಂದ ಮಾಡಲ್ಪಟ್ಟಂಥ ಈ ಶರೀರ, ಈ ಪಂಚತತ್ವಗಳ ಶರೀರವನ್ನು ಮಾತ್ರ ನೋಡೋಕ್ಕಾಗತ್ತೆ. ಅದ್ರ ಹೊರತುಪಡಿಸಿ ನಾವು ಚೈತನ್ಯ ಶಕ್ತಿ ಆಗಿರ್ತಕ್ಕಂಥ ಮೆಟಾಫಿಸಿಕಲ್ ಎಂಟಿಟಿ ಆಗಿರ್ತಕ್ಕಂಥ ಆತ್ಮವನ್ನು ನಾನು ನೋಡ್ತೀನಿ ಅಂತಂದರೆ ಈ ಕಣ್ಗಳಿಂದ, ಈ ಚರ್ಮಚಕ್ಷುವಿನಿಂದ ಅದೆಂದಿಗೂ ಸಾಧ್ಯ ಆಗೋದಿಲ್ಲ. ಬಟ್ ಅದನ್ನು ನಾವು ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ. ಗಾಳಿ ನಮ್ಮ ಕಣ್ಣಿಗೆ ಕಾಣಿಸದೇ ಹೋದರೂ ಕೂಡ ಇವತ್ತು ಸೈಂಟಿಸ್ಟ್ಗಳು ಅದನ್ನು ಎಷ್ಟೋ ರೀತಿಯಿಂದ ಎಕ್ಸ್ಪೆರಿಮೆಂಟಿಂದ ಅಥವಾ ಒಂದು ಬಲೂನಲ್ಲಿ ತುಂಬಿ ನಮಗೆ ಅದ್ರ ಬಗ್ಗೆ ಇವತ್ತು ಅದನ್ನು ನಮಗೆ ಹೇಳ್ತಾ ಇದ್ದಾರೆ. ಅದನ್ನು ಗಾಳಿ ಇದೆ ಅಂತ ನಾವು ಅದನ್ನು ಫೀಲ್ ಮಾಡ್ತಾ ಇದ್ದೀವಿ. ಅಂದರೆ ಎಷ್ಟೋ ಸಾರಿ ನಾವು ಅನ್ಕೋತೀವಿ ಶರೀರ ಅಂದರೆ ಒಂದು ಜೀವ ಇರುತ್ತೆ, ಸೊ ಅದನ್ನೇ ನೀವು ಆತ್ಮ ಅಂತ ಹೇಳ್ತಿದ್ದೀರಿ. ಅದು ನಾವು ಮಾತಾಡ್ತಾನೆ ಇದ್ವಿ ಇಷ್ಟು ದಿವಸವರೆಗೂ, ಬಟ್ ಯಾವಾಗಲೂ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಿಲ್ಲ. ಎಷ್ಟು ಸರಳ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಟ್ಟರು. ದೇಹ ಮುಂದಿದೆ, ಆದರೂ ಕೂಡ ನಾವು ಅದನ್ನು ಹೇಳ್ತೀವಿ ನಮ್ಮನ್ನು ಬಿಟ್ಟು ಹೋದರು ಅಂತ. ನಾವು ಅಂದ್ಕೊಂಡಿದ್ದು ದೇಹ ಅಲ್ಲೇ ಇದೆ, ಆದರೂ ಕೂಡ ಅದನ್ನು ಫೀಲ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು. ಇದು ಒಂದು ತುಂಬ ಒಂದು ಹೊಸ ವಿಚಾರ, ವೆರಿ ಇಂಪಾರ್ಟೆಂಟ್ ವಾಟ್ ಐ ಫೀಲ್. ಎಲ್ಲನೂ ನಮಗೆ ಕಾಣಿಸ್ಲೇಬೇಕು, ನಾವು ಫೀಲ್ ಮಾಡ್ಕೊಳ್ಳೇಬೇಕು. ಅಂದರೆ ಫಿಸಿಕಲಿ ಫೀಲ್ ಮಾಡಬೇಕು ಅಂದರೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಲೈಟೇ ನೋಡಿರಿ, ವಿ ಕಾಂಟ್ ಟಚ್ ದ ಲೈಟ್, ವಿ ಕಾಂಟ್ ಸಿ ಹೌ ಸೌಂಡ್ ವೇವ್ಸ್, ವಿ ಕಾಂಟ್ ಸಿ ಹೌ ಇಟ್ ಗೋಸ್, ಓನ್ಲಿ ಅದ್ರ ಇಫೆಕ್ಟ್ ನಮಗೆ ಗೊತ್ತಾಗುತ್ತೆ. ಅದೇ ಥರ ಆತ್ಮ ಅಂತ ನೀವು ಹೇಳ್ತಿದ್ದೀರಿ. ಆತ್ಮ ಇದೆ, ಅದ್ರ ಇಫೆಕ್ಟ್ ನಮಗೆ ಗೊತ್ತಾಗುತ್ತೆ ಹೊರತು ಅದನ್ನು ನಾವು ಮುಟ್ಲಿಕ್ಕೆ ನೋಡಲಿಕ್ಕೆ ಈ ಕಣ್ಗಳಿಂದ ಸಾಧ್ಯ ಇಲ್ಲ ಅಂತ ಹೇಳಿ. ಸರಿ, ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀರಿ? ಶರೀರಕ್ಕೆ ಸಾವುಗಳಿದೆ ನೋಡ್ರಿ, ಶರೀರದಲ್ಲಿ ಬದಲಾವಣೆ ಆಗುತ್ತೆ. ನಾವು ತಾಯಿಯ ಗರ್ಭದಲ್ಲಿದ್ದಾಗ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಇದರ ಏನು ಹೇಳ್ತೀರಿ ನೀವು, ಮಗು, ಹಾಂ ಮಗು ಅಥವಾ ಒಂದು ಮಾಂಸಗಳ ಉಂಡೆ ರೀತಿಯಲ್ಲಿತ್ತು. ಬಟ್ ಅದೇ ಹೊರಗೆ ಬಂದಾಗ ಕೈ ಕಾಲುಗಳಿದ್ದಂಥ ಒಂದು ಶರೀರ ಅದು ಈಗಿಲ್ಲ. ಅದ್ರ ಸೈಜು, ವೇಟು, ಹೈಟು ಎಲ್ಲ ಬೆಳ್ಕೊಂಬಿಟ್ಟಿದೆ. ಮತ್ತು ಒಂದಿನ ಇದು ಫಿನಿಷ್ ಆಗುತ್ತೆ. ನಾವು ಶರೀರ ಮುಗಿಸೋಕ್ಕೆ, ಸುಡೋಕ್ಕೆ, ಅದನ್ನು ಫಿನಿಷ್ ಮಾಡಿದಾಗ ನಾವು ನೋಡ್ತೀವಿ ಪ್ರಾಕ್ಟಿಕಲಿ ದೇರ್ ಇಸ್ ನಥಿಂಗ್, ಬೂದಿ ಬಿಟ್ಟರೆ ಇನ್ನೇನು ಅಲ್ಲಿರಲ್ಲ. ಬಟ್ ಸ್ಟಿಲ್ ನಾವು ಅಂತೀವಿ ಆತ್ಮಕ್ಕೆ ಶಾಂತಿ ದಾನ ಮಾಡೋಣ,
ಪ್ರಾರ್ಥನೆ ಮಾಡಿರಿ, ಹೋಮ ಮಾಡಿರಿ, ಯಜ್ಞೆ ಮಾಡಿರಿ. ಇವನ್ ನಾವು ನೋಡ್ತೀವಿ ಪಾರ್ಲಿಮೆಂಟಲ್ಲಿ ಅಂಥ ದೊಡ್ಡ ವ್ಯಕ್ತಿಗಳು ಯಾರು ಶರೀರ ಬಿಟ್ಟಿದ್ರೆ ಆಫೀಸಸ್ಗಳಲ್ಲಿ ಇವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಮೌನ ಆಚರಿಸೋಣ ಅಂತ ಆ್ಯಕ್ಚುಲಿ ನಾವು ಮಾಡ್ತಾ ಇದ್ದೀವಿ. ಬಟ್ ನೆವರ್ ಥಾಟ್ ಆಫ್ ಇಟ್. ನಾವು ಅದ್ರ ಕಡೆಗೆ ಗಮನ ಕೊಟ್ಟಿಲ್ಲ. ನಾವು ಯಾರಿಗೆ ಶಾಂತಿ ದಾನ ಮಾಡ್ತಾ ಇದ್ದೀವಿ ಅಂದರೆ ದ ಪರ್ಸನ್ ಈಸ್ ಸ್ಟಿಲ್ ಲಿವಿಂಗ್ ಅಂತ. ಮೇ ಬಿ ನಾಟ್ ಆ್ಯಸ್ ಅ ಪರ್ಸನ್, ಅಂದರೆ ಮೇ ಬಿ ನಾಟ್ ಆ್ಯಸ್ ಅ ಬಾಡಿ, ಬಟ್ ಸ್ಟಿಲ್ ಲಿವಿಂಗ್. ಈ ಶರೀರ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಜೀವಕೋಶಗಳಿಂದ ಮಾಡಲ್ಪಟ್ಟಿರೋ ಕಾರಣ ಆತ್ಮ ಅದು ಜೀವ ಮತ್ತು ಪ್ಲಸ್ ಆತ್ಮ ಸೇರಿ ನಾವು ಇವಾಗ ಜೀವಾತ್ಮ ಇದ್ದೀವಿ. ಜೀವಕೋಶಗಳಿಂದ ಮಾಡಲ್ಪಟ್ಟಿರೋದ್ರಿಂದ ಆತ್ಮ ಹೊರಟೋ ತಕ್ಷಣ ಈ ಜೀವಕೋಶಗಳೆಲ್ಲ ಡೆಡ್, ಅಂದರೆ ತಣ್ಣಗಾಗ್ಬಿಡತ್ತೆ. ಈಗ ಡ್ರೈವರ್ ಗಾಡಿ ಬಂದ್ ಮಾಡಿಬಿಟ್ಟ ಅಂದರೆ ಅದು ತಂಪಾಗುತ್ತೆ, ಸ್ಟಾರ್ಟ್ ಮಾಡಿಬಿಟ್ಟ ಅಂದರೆ ಹೀಟ್ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ಶರೀರನ್ನು ಕೂಡ ನಾವು ಜಸ್ಟ್ ನಮ್ಗೆ ಎಲ್ಲಿ ಬೇಕೋ ಆ ರೀತಿ ಆತ್ಮ ಡ್ರೈವರ್ ಆಗಿ ನಾವು ಆ ಊರಿಗೆ ಈ ಊರಿಗೆ, ಆ ಕೆಲಸಕ್ಕೆ ಈ ಕೆಲಸಕ್ಕೆ, ಕೆಳಗೆ ಮೇಲೆ ಎಲ್ಲ ರೀತಿಯಿಂದ ನಾವು ಯೂಸ್ ಮಾಡ್ತಾಯಿದ್ದೀವಿ. ಆದರೆ ಇದನ್ನು ಆತ್ಮದಲ್ಲಿ ಹೇಗೆ ಶರೀರದಲ್ಲಿ ಅಂಗಗಳಿವೆ, ಕೈಯು, ಕಾಲು, ಮೂಗು, ಬಾಯಿ ಇವೆಲ್ಲ ಸೇರಿಬಿಟ್ಟು ಒಂದು ಶರೀರ, ಹ್ಯೂಮನ್ ಬಾಡಿ ಅಂತ ಹೇಳ್ತೀವಿ. ಅದೇ ರೀತಿ ಆತ್ಮಕ್ಕೂ ತನ್ನದೇ ಆಗಿರ್ತಕ್ಕಂಥ ಕೆಲವು ಅಂಗಗಳಿವೆ. ಅದು ಮನಸ್ಸು, ಬುದ್ಧಿ ಹಾಗೂ ಸಂಸ್ಕಾರ. ಆತ್ಮ ತನ್ನ ಇನ್ನೇಟ್ ಈ ಒಂದು ಕ್ವಾಲಿಟೀಸನ್ನು ಈ 3 ಅಂಗಗಳಿಂದ ವ್ಯಕ್ತಪಡಿಸ್ತದೆ. ಈಗ ನಾವು ಶರೀರದ ಅಂಗಾಂಗಗಳಿಂದ ನಮ್ಮ ವ್ಯಕ್ತಿತ್ವವನ್ನು ವ್ಯಕ್ತಪಡಿಸ್ತಾ ಇರ್ತೀವಿ. ಹೇಗೆ ನೋಡ್ರಿ, ಡೆಡ್ ಬಾಡಿ, ಇವ್ರು ತುಂಬ ಒಳ್ಳೆಯವ್ರು, ಇವ್ರು ತುಂಬ ಕೆಟ್ಟವರು ಅಂತ ಡೆಡ್ ಬಾಡಿ ಹೇಳಲ್ಲ ನೀವು. ಅವ್ರ ಮುಂಚೆ ಅವ್ರದ್ದೇನು ಕರ್ಮ ನೋಡಿರ್ತೀರೋ ಅದನ್ನು ನೋಡಿ ನಾವು ಮಾತಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ನಿಮ್ಮ ಸಂಬಂಧಿಕರು ಯಾರಾದರೂ ಶರೀರ ಬಿಟ್ಟಿದ್ದಾರೆ, ಅಲ್ಲಿ ನಾನು ನಿಮ್ಮನ್ನ ಎಕಂಪನಿ ಮಾಡಿದೆ, ನಂಗೆ ಪರಿಚಯ ಇಲ್ಲ ಅವರು, ಫಸ್ಟ್ ಟೈಮ್ ನಾನು ಅಲ್ಲಿ ಬರ್ತಾಯಿದ್ದೀನಿ. ಹೌ ಕ್ಯಾನ್ ಐ ಸೇ ಈಸ್ ಗುಡ್ ಆರ್ ಬ್ಯಾಡ್? ಅಲ್ಲಿದ್ದವರೆಲ್ಲ ಹೇಳ್ಕೊಳ್ತಾ ಇರ್ತಾರೆ, ಇವ್ರು ತುಂಬ ಒಳ್ಳೆಯ ವ್ಯಕ್ತಿ ರೀ, ಅಥವಾ ಇವ್ರು ತುಂಬ ಕೆಟ್ಟವ್ರಿಗೆ, ಓದಿದ್ದೇ ಚಲೋ ಆಯ್ತು, ಅಥವಾ ಹೋದರು ನಮ್ಗೆ ಲಾಸ್ ಆಯಿತು, ತುಂಬ ಒಳ್ಳೆಯವರು. ಬಟ್ ಆ್ಯಸ್ ಅ ನ್ಯೂ ಪರ್ಸನ್ ಕ್ಯಾನ್ ಸಿ ನಥಿಂಗ್. ಏನು ಫೀಲಿಂಗ್ಸೇ ಇರಲ್ಲ. ಫೀಲಿಂಗ್ಸ್ ಅಲ್ಲ, ಆ್ಯಕ್ಚುಲಿ ಐ ಕ್ಯಾನ್ ನಾಟ್ ಅಂಡರ್ಸ್ಟ್ಯಾಂಡ್ ವೆದರ್ ಈಸ್ ಗುಡ್ ಆರ್ ಬ್ಯಾಡ್, ಬಿಕಾಸ್ ದ ಪರ್ಸನ್ ಹೂ ಎಕ್ಸ್ಪ್ರೆಸಸ್ ಥ್ರೂ ದೀಸ್ ಅಂಗಾಂಗಗಳು ಅವರೇ ಇಲ್ಲ ಅಲ್ಲಿ. ಅಂದರೆ ನಾವು ಒಳ್ಳೆಯವರು ಕೆಟ್ಟವರು ಅನ್ನೋದನ್ನು ನಾವು ಬಾಡಿಯಿಂದನೇ ಎಕ್ಸ್ಪ್ರೆಸ್ ಮಾಡಬೇಕು. ಐ ಡೋಂಟ್ ಸೇ ದಟ್ ಬಾಡಿ ಈಸ್ ನಾಟ್ ಇಂಪಾರ್ಟೆಂಟ್. ಬಾಡಿ ನಮ್ಮ ಎಕ್ಸ್ಪ್ರೆಷನ್ನಿಗೆ, ನಮ್ಮ ಸಂಸ್ಕಾರ, ನಮ್ಮ ಕರ್ಮ ಮಾಡೋದಕ್ಕೆ ಬಾಡಿ ಬೇಕಾಗುತ್ತೆ. ಬಾಡಿ ಒಂದು ವೆಹಿಕಲ್ ಇದ್ದ ಹಾಗೆ. ಬಟ್ ಸ್ಟಿಲ್ ಆತ್ಮದಲ್ಲಿರ್ತಕ್ಕಂಥ ಮನಸ್ಸು, ಬುದ್ಧಿ, ಸಂಸ್ಕಾರ ಅದು ಆತ್ಮದ ಜೊತೆನೇ ಹೋಗ್ಬಿಡತ್ತೆ, ಅದ್ರ ಜೊತೆನೇ ಇರುತ್ತೆ. ಅದಕ್ಕೆ ಈಗಿನ ಸಮಯದಲ್ಲಿ ನಾವು ಭಾಳ ಸಹಜವಾಗಿ ಅಂತಿರ್ತೀವಿ, ಈಗಿನ ಮಕ್ಕಳಿಗೆ ಏನು ಕಲಿಸೋದೇ ಬೇಕಾಗಿಲ್ಲರಿ, ಎಲ್ಲ ಕಲಿತೇ ಹುಟ್ಟಿರ್ತಾರೆ ಅಂತ ಎಷ್ಟು ಸಹಜವಾಗಿ ನಾವು ಮಾತಾಡ್ತೀವಿ. ಯಾಕಂದ್ರೆ ಅನೇಕ ಸಂಸ್ಕಾರಗಳು ನನಗೆ ಎಷ್ಟೋ ಸಾರಿ ನಾವು ಅಬ್ಸರ್ವ್ ಮಾಡಿದ ವಿಚಿತ್ರ ಅನಿಸುತ್ತೆ. ನೀವು ಒಂದು ಒಳ್ಳೆ ಇಂಪಾರ್ಟೆಂಟ್ ವಿಷಯ ಹೇಳಿದರೆ, ಈಗಿನ ಮಕ್ಕಳೆಲ್ಲ ಕಲ್ತ್ಕೊಂಡೇ ಹುಟ್ಟಿರ್ತಾರೆ, ಅವ್ರಿಗೇನು ಕಲಿಸೋದು ಅವಶ್ಯಕತೆನೇ ಇಲ್ಲ ಅಂಥೇಳಿ. ಸೊ ಅದೆಷ್ಟು ಮಟ್ಟಿಗೆ ಸತ್ಯ ಅಂತ ಹೇಳ್ತೀರಿ? ಎಲ್ಲರೂ ಹೇಳೋದು ಅದೇ, ನಾವು ಇರುವಾಗ ನಮ್ಮ ಅಜ್ಜಿ ಹೇಳೋದು, ಈಗಿನ ಮಕ್ಕಳಿಗೇನು ಕಲಿಸೋದು ಬೇಡ, ತುಂಬ ಜಾಣರಿದ್ದಾರೆ ಅಂಥೇಳಿ. ಸೊ ಅದನ್ನೇ ಕಂಪ್ಯಾರಿಸನ್ ಮಾಡಿದರೆ ಈಗಿನ ಮಕ್ಕಳು, ಈಗ ನನ್ನ ಮಕ್ಕಳಿಗೆ ನನ್ನ ತಂದೆ ತಾಯಿರು ಅನ್ನೋದು ಈಗಿನ ಮಕ್ಕಳಿಗೆ ಏನು ಕಲಿಸೋದು ಬೇಡ. ಸೊ ಅದು ಜನ್ರೇಷನ್ ಟು ಜನ್ರೇಷನ್ ಇದೇ ಡೈಲಾಗ್ ಬರುತ್ತಾ, ಅಥವಾ ಡೆಫಿನೆಟ್ಲಿ ಅಲ್ಲಿ ಏನಾದರೂ ಚೇಂಜಸ್ ಆಗಿರುತ್ತಾ? ನೀವು ನೋಡಿರ್ಬೇಕು, ನಾನು ಭಾಳ ಅಬ್ಸರ್ವ್ ಮಾಡಿದ್ದೀನಿ, ನೀವು ಅಬ್ಸರ್ವ್ ಮಾಡಿರ್ತೀರಿ, ಬಟ್ ಅದು ಲೆಕ್ಕಕ್ಕೆ ಬಂದಿರೋದಿಲ್ಲ ಯಾವುದೋ ಒಂದು ಇದರಲ್ಲಿ. ನಾವು ಆ ವಿಷಯದಲ್ಲಿ ತುಂಬಾ ಚಿಂತನೆ ಮಾಡ್ತಿರ್ತೀವಿ ಅಂದಾಗ ಭಾಳ ಈಸಿಯಾಗಿ ಅದು ಗ್ರಾಸ್ಪ್ ಆಗುತ್ತೆ. ಈಗ ಮಕ್ಕಳ ಕೈಯಲ್ಲಿ ಪೆನ್ಸಿಲ್ ಕೊಟ್ಟು ನೋಡ್ರಿ, ಭಾಳ ಚಿಕ್ಕ ವಯಸ್ಸಿನಲ್ಲಿ 1-2 ವರ್ಷ ಅದು ಇದ್ದಾಗ ಬಾಯಲ್ಲಿ ಹಾಕ್ಕೊಳ್ಬೋದು. ಆಫ್ಟರ್ ದ್ಯಾಟ್ ಆ ಮಗು ಅದನ್ನು ಪೆನ್ಸಿಲ್ ತೊಗೊಂಡು ಬರೀಬೇಕಂತ ಅದಕ್ಕೆ ಹೇಗೆ ಗೊತ್ತಾಗುತ್ತೆ ಅಂತ ಆಶ್ಚರ್ಯ ಅನಿಸುತ್ತೆ ಆ್ಯಕ್ಚುಲಿ. ಮತ್ತು ಕೆಲವು ಮಕ್ಕಳು ಕೆಲವೊಂದು ಆ ವಸ್ತುವನ್ನು ಅದಕ್ಕೆ ಯೂಸ್ ಮಾಡ್ತಾರೆ. ತಿನ್ನೋ ವಸ್ತುವನ್ನು ಡೈರೆಕ್ಟ್ ಬಾಯಲ್ಲಿ ಹಾಕ್ಕೊಳ್ತಾರೆ, ಉಪಯೋಗಿಸೋ ವಸ್ತುವನ್ನು ಅದನ್ನ ಯೂಸ್ ಮಾಡ್ತಾರೆ. ಮತ್ತು ಕೆಲವೊಂದನ್ನು ಇಲ್ಲಿ ಕೂಡಬೇಕು ಅಂತ ಗೊತ್ತವ್ರಿಗೆ, ಚಪ್ಪಲ್ ಕಾಲಲ್ಲಿ ಹಾಕೋಬೇಕಂತ ಗೊತ್ತು. ಅದೇ ಎಷ್ಟೋ ವಿಷಯಗಳು ಹೀಗೆ ಬರುತ್ತೆ. ಮತ್ತು ಇವನ್ ನಾವು ಎಷ್ಟೋ ಸಾರಿ ನಾನು ನೋಡಿದ್ದೆ, ಓದಿದ್ದೆ ಆ್ಯಕ್ಚುಲಿ, ಕೆಲವು ನಮ್ಮ ಕರ್ನಾಟಕದ ಪೇಪರ್ಸಲ್ಲೇ ಬಂದಿತ್ತು ಕೆಲವು 7 ವರ್ಷಗಳ ಹಿಂದೆ. ಭಾಳ ಜನ ನಮ್ಮಲ್ಲಿ ಎಲ್ಲರೂ ಓದಿರ್ತಾರೆ ಕರ್ನಾಟಕದಲ್ಲಿ. ಹೈದ್ರಾಬಾದಿಂದ ಬ್ಯಾಂಗ್ಳೂರಿಗೆ ಒಂದು ಮಗು, 4 ಇಯರ್ಸ್ ಮಗು ಕಾರ್ ಡ್ರೈವ್ ಮಾಡ್ತಾ ತೊಗೊಂಬಂದಿತ್ತು ಅಂತ. ಅದೆಲ್ಲರಿಗೂ ಭಾಳ ವರ್ಷದ ಹಿಂದಿನ ವಿಷಯ. ಹಾಗೆ ಎಷ್ಟೋ ವಿಷಯಗಳು ಬರ್ತಿರ್ತವೆ. 3 ಇಯರ್ಸ್ ನಾನು ಹೈಸ್ಕೂಲ್ ಓದುವಾಗ ಓದಿದ್ದೆ,
3.5 ಇಯರ್ಸ್ ಹುಡುಗಿ 4 ಇಯರ್ಸ್ ಮಗು ದಿಲ್ಲಿಯಲ್ಲಿ ಅವ್ರ ತಂದೆ ಭಾಳಷ್ಟು ಅಂದರೆ ಈ ಒಂದು ಗಾರ್ಡ್ ಕೆಲಸ ಎಲ್ಲ ಮಾಡ್ತಿರ್ತಾರಲ್ಲ ಆ ಟೈಪ್ ಹೋಮ್ ಗಾರ್ಡ್ಸ್ ಎಲ್ಲ ಆ ಕೆಲಸದಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ ಅಂದರೆ ಅಷ್ಟೊಂದು ಓದಿದವ್ರು ಬರ್ದವ್ರಲ್ಲ ಅಂತ ಅವ್ರ ಹುಡುಗಿ ಆ ಚಿಕ್ಕ ಹುಡುಗಿ 4 ಇಯರ್ಸ್ 3.5 ಇಯರ್ಸ್ ಸಮಥಿಂಗ್ ಇಂಗ್ಲೀಷ್ನಲ್ಲಿ ಪೊಯೆಟ್ರಿ ಬರಿತಾಳಂತ. ಶಿ ಡಸಂಟ್ ಹ್ಯಾವ್ ಎನಿ ಬೇಸಿಕ್ ನಾಲೆಡ್ಜ್. ಅಂದರೆ ಹಾಗೆ ಎಷ್ಟೋ ಇದೆ, ತುಂಬ ಇದೆ ಆ ರೀತಿ. ನಮಗೆ ಎಲ್ಲರಿಗೂ ಗೊತ್ತಿದೆ ಅದು. ಅಂದರೆ ನಾವು ಇದನ್ನೆಲ್ಲ ನೋಡಿದಾಗ ಮತ್ತು ಮಾತನ್ನು ಕೂಡ ಅಷ್ಟೇ ಅವ್ರು ಎಷ್ಟು ಬೇಗ ಪಿಕಪ್ ಮಾಡ್ಕೊಂಡು ಮಾತಾಡ್ತಾರೆ. ಎಕ್ಸ್ಪ್ರೆಷನ್ ಎಟ್ ದ ರೈಟ್ ಪ್ಲೇಸ್ ಎಟ್ ದ ರೈಟ್ ಟೈಮ್, ಸಚ್ ಗುಡ್ ಎಕ್ಸ್ಪ್ರೆಷನ್ಸ್ ದೇ ಎಲ್ಲ. ಮತ್ತು ಮಕ್ಕಳಲ್ಲಿ ಅಹಂಕಾರ ಅಭಿಮಾನವೂ ಕೂಡ ಎಷ್ಟಿರುತ್ತೆ ಅಂದರೆ, ನಾನು 3 ಇಯರ್ಸ್ ಮಗುನ ಮೊನ್ನೆನೇ ನೋಡಿದೆ. ಅವಳಿಗೆ ಅವ್ರ ತಾಯಿ ಹೇಳಿದ್ಲು, ಯಾಕೆ ಅಕ್ಕೋರಿ ಇವಳಿಗೆ ಈಗ ಅಂತಂದರೆ, ಇಲ್ಲ ರೀ ಅವಳಿಗೆ 3 ಇಯರ್ಸ್, ಜಸ್ಟ್ 3 ಇಯರ್ಸ್. ಅವ್ರು ಹೇಳಿದ್ರು, ಇಲ್ಲರಿ ನಾನು ಮನೆಯಲ್ಲಿ ಏನಂದ್ರೂ ನಡೀತದೆ, ಪಬ್ಲಿಕ್ ಪ್ಲೇಸಲ್ಲಿ ಅವಳಿಗೆ ಏನಾದರೂ ಅಂದರೆ ಇನ್ಸಲ್ಟ್. ಈ 3 ಇಯರ್ಸ್ ಮಗುವಿಗೆ ಇನ್ಸಲ್ಟ್ ಹೌ ಶಿ ಅಂಡರ್ಸ್ಟ್ಯಾಂಡ್. ನೋಡ್ರಿ, ಇದೆಲ್ಲ ನಮ್ಮ ಪೂರ್ವಜನ್ಮದ ಸಂಸ್ಕಾರಗಳಿವೆಲ್ಲ. ಇದಕ್ಕೆ ಹೇಳೋದು, ಆತ್ಮನೇ ಈ ಸಂಸ್ಕಾರವನ್ನು ಕ್ಯಾರಿ ಮಾಡುತ್ತೆ. ಅಲ್ಟಿಮೇಟ್ಲಿ ವಿ ಆರ್ ಗೋಯಿಂಗ್ ಟು ಕ್ಯಾರಿ ಓನ್ಲಿ ದಿಸ್. ನೀವು ಹೇಗೆ ನೀವು ಹೇಳಿದ್ರಲ್ಲ, ಸಾವು ಕಟ್ಟಿಟ್ಟ ಬುತ್ತಿ ಅಂತ ಒಂದು ವಾಕ್ಯ ಉಪಯೋಗಿಸಿದ್ರಿ. ಈ ಸಂಸ್ಕಾರಗಳು, ಈ ಕರ್ಮನೇ ನಮಗೆ ಕಟ್ಟಿಟ್ಟ ಬುತ್ತಿ, ಇದೇ ನಮ್ಮ ಜೊತೆಗೆ ಬರೋದು. ನೀವು ಮತ್ತು ಮೆಟೀರಿಯಲ್ ಥಿಂಗ್ಸ್ ನಾವೇನೇ ಮಾಡ್ಕೊಳ್ತಾ ಇದ್ದೀವಿ ಎಕ್ಸ್ಟರ್ನಲಿ, ಇದು ಯಾವುದೂ ಬರಲ್ಲ. ಬಟ್ ಈ ಸಂಸ್ಕಾರ ನಮ್ಮಲ್ಲಿ ಏನಿದೆ, ಪ್ರೀತಿ, ಪ್ರೇಮ, ಆನಂದ, ಪವಿತ್ರತೆ, ನಾವೇನು ಒತ್ತು ಕೊಡ್ತಾ ಇದ್ದೀವಿ ಪ್ರೋಗ್ರಾಮ್ ತುಂಬ ಭಾಳಷ್ಟು ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಬೇಕು ಅಂತ, ಇವೇ ನಮ್ಮ ಜೊತೆಗೆ ಮತ್ತೆ ಕ್ಯಾರಿ ಫಾರ್ವರ್ಡ್ ಆಗೋದು. ವೀಕ್ಷಕರೇ, ಈ ಮೆಡಿಟೇಷನ್ ಡೆಮಾನ್ಸ್ಟ್ರೇಷನ್ ಒಂದು ಸಣ್ಣ ಪ್ರಾಕ್ಟೀಸಿಂದ ನಿಮಗೆಲ್ಲ ತುಂಬಾ ಅನುಕೂಲ ಆಗುತ್ತೆ ಅನ್ಕೋತೀನಿ. ಇದನ್ನು ಇಲ್ಲಿಗೆ ಬಿಡೋದು ಬೇಡ. ದಿನನಿತ್ಯ ಪ್ರಾಕ್ಟೀಸ್ ಮಾಡಿದರೆ ನಮ್ಮಲ್ಲಿ ಈ ನೆಗೆಟಿವ್ ಫೀಲಿಂಗ್ಸ್ ಏನಿದೆ, ಭಯ, ಇನ್ನೂ ಸಾಕಷ್ಟಿದೆ, ಕೋಪ, ಈಗೋ, ಇದನ್ನೆಲ್ಲ ಮತ್ತೆ ನಾವು ಡಿಸ್ಕಷನ್ ಮಾಡೋಣ. ಆದರೆ ಈ ಭಯ ಅನ್ನೋದನ್ನು ನಾವು ಕಂಪ್ಲೀಟಾಗಿ ತೆಗೆದು ಹಾಕಲಿಕ್ಕೆ ಸಾಧ್ಯ ಇದೆ. ಇಟ್ ಈಸ್ ವೆರಿ ವೆರಿ ಅನ್ಯಾಚುರಲ್. ಅದು ನ್ಯಾಚುರಲ್ ಫೀಲಿಂಗ್ ಅಲ್ವೇ ಅಲ್ಲ ಅಂಥೇಳಿ ಮುಂಚೆಯಿಂದ ಹೇಳ್ಕೊತಾ ಬಂದಿದ್ದೀವಿ. ಸೊ ಈಗ ಪ್ರೂವ್ನು ಮಾಡಾಯಿತು. ಸೊ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ಭಯ ಅನ್ಯಾಚುರಲ್, ಆದರೆ ನ್ಯಾಚುರಲ್ ಆಗಿರೋದು ಏನು ಅಂತ ತಿಳ್ಕೊಂಡ್ವಿ. ನಾವು ಅಂದರೆ ಆತ್ಮ. ಈ ಆತ್ಮ ಅಂದರೆ ಏನು? ಇದು ಶಾಂತಿ ಸ್ವರೂಪ ಹಾಗೂ ಶಕ್ತಿ ಸ್ವರೂಪ. ಇದನ್ನೇ ನಾವು ಫೀಲ್ ಮಾಡ್ಕೋಬೇಕು, ಇದನ್ನೇ ನಾವು ಅನ್ಕೋಬೇಕು. ಆವಾಗ ಇದೇ ಸತ್ಯ ಅಂತ ನಮ್ಗೆ ಅರಿವಾಗುತ್ತೆ. ಸೊ ಯಾವಾಗ ಇದು ಅರಿವಾಗುತ್ತೆ, ನಮ್ಮಲ್ಲಿರುವಂಥ ಪಾಸಿಟಿವ್ ಎನರ್ಜಿ ಈ ಭಯನ ಹೋಗಿಸುತ್ತೆ. ಸೊ ಇಷ್ಟೆಲ್ಲ ವಿಚಾರಗಳಿಂದ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇಷ್ಟೊಂದು ಒಳ್ಳೆಯ ವಿಚಾರ ನಮ್ಮ ಹತ್ರ ಶೇರ್ ಮಾಡಿಕೊಂಡಿದ್ದಂಥ ಬ್ರಹ್ಮಕುಮಾರಿ ಪ್ರತಿಭಾ ಅವರಿಗೆ ವಂದಿಸೋಣ. ನಮಸ್ಕಾರ. ಓಂ ಶಾಂತಿ. ವೀಕ್ಷಕರೇ, ನಿಮ್ಮ ಅನಿಸಿಕೆಗಳಿಗಾಗಿ ಕಾಯ್ತಾ ಇರ್ತೀವಿ. ನಮಸ್ಕಾರ.